ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು 2022ರಲ್ಲಿ ರಿಲೀಸ್ ಆದ ರೀಚರ್ ಅನ್ನುವ ಸೀರೀಸ್ನ. ಹಾಗಿದ್ರೆ ತಡ ಯಾಕೆ, ಸೀಸನ್ 1ನಲ್ಲಿ ಎಪಿಸೋಡ್ 1 ನೋಡೋಣ. ಕತೆ ಶುರುವಾಗೋದು ಮಾರ್ಗ್ರೇವ್ ಜಾರ್ಜಿಯಾದಿಂದ. ಅವತ್ತು ಕತ್ತಲೆಯ ರಾತ್ರಿ ಒಬ್ಬ ವ್ಯಕ್ತಿ ಎದ್ದನ್ನು ಬಿದ್ದನು ಅಂತ ಓಡ್ತಾ ಇದ್ದಾನೆ. ದೂರದಲ್ಲಿ ವೈಟ್ ಕೋಟ್, ಒಂದು ತರಹದ ಪಾಲಿವಿನೈಲ್ ಡ್ರೆಸ್ ಧರಿಸಿದ ವ್ಯಕ್ತಿ ಅವನ ಮೇಲೆ ಸೈಲೆನ್ಸರ್ ಹಾಕಿರುವ ಪಿಸ್ತೂಲ್ನಿಂದ ಶೂಟ್ ಮಾಡುತ್ತಿರ್ತಾನೆ. ಸ್ವಲ್ಪ ದೂರ ಓಡುತ್ತಿದ್ದ ವ್ಯಕ್ತಿಗೆ ಆ ಗುಂಡುಗಳು ತಾಗುತ್ತವೆ. ಆ ವ್ಯಕ್ತಿ ಬಿದ್ದ ಕೂಡಲೇ ಮತ್ತೊಬ್ಬ ಬಿಳಿ ಡ್ರೆಸ್ ಧರಿಸಿರೋ ವ್ಯಕ್ತಿ ನಾಯಿಗೆ ಹೊಡೆದಂತೆ ಆ ಬಿದ್ದಿರೋ ವ್ಯಕ್ತಿಗೆ ಹೊಡಿತಾನೆ. ಮತ್ತೊಬ್ಬ ವ್ಯಕ್ತಿ ಅವನ ಮೇಲೆ ಕಾರ್ಡ್ ಬೋರ್ಡ್ ರಟ್ಟಿನ ತುಂಡನ್ನು ಇಡುತ್ತಾನೆ. ಸೀನ್ ಕಟ್ಟಾಗಿ ರೀಚರ್ ಹೆಸರಿನ ಟೈಟಲ್ ತೋರಿಸಲಾಗುತ್ತೆ. ಇದೇ ವೆಬ್ ಸೀರೀಸ್ನ ಹೆಸರು. ಜೋರು ಮಳೆ ಬರುತ್ತಿದೆ. ಒಬ್ಬ ವ್ಯಕ್ತಿ ಬಸ್ನಿಂದ ಇಳಿತಿದ್ದಾನೆ. ಕಟ್ಟು ಮಸ್ತಾದ ಆಳು, 6.5 ಅಡಿಗಿಂತ ಹೆಚ್ಚು ಎತ್ತರಿದ್ದು ಖಡಕ್ ಆಗಿ ಕಾಣಿಸ್ತಾನೆ. ನೇರವಾಗಿ ಮಾರ್ಗ್ರೇವ್ನ ಜಾರ್ಜಿಯಾದತ್ತ ದಾಪುಗಲಿಡ್ತಾ ಹೊರಡ್ತಾನೆ. ಹೊಟ್ಟೆ ಬೇರೆ ಹಸಿದಿತ್ತು. ಇಲಿಗಳು ಹೊಟ್ಟೆಲಿ ಓಡಿದಂತೆ ಭಾಸವಾಗ್ತಿತ್ತು ಅವನಿಗೆ. ದಾರಿಯಲ್ಲಿ ಸಿಗುತ್ತೆ ಒಂದು ಹೋಟೆಲ್. ಇನ್ನೇನು ಒಳಗಡೆ ಹೋಗ್ತಾನನ್ನುವಾಗ ಇಬ್ಬರು ಲವರ್ಸ್ ಗಲಾಟೆ ಮಾಡುತ್ತಾ ಹೊರಗಡೆ ಬರ್ತಾರೆ. ಆ ಯುವಕ ಅವನ ಲವರ್ಗೆ ಗೇಮ್ ಒಂದರಲ್ಲಿ ಹಣ ಉಡಾಯಿಸಿದ್ದಕ್ಕೆ ಬೈತಿದ್ದ. ರೀಚರ್ ಅವನನ್ನು ದುರ್ಗುಟ್ಟಿ ನೋಡಿದಾಗ ಅವನು ಇವತ್ತು ನನ್ನ ಮೂಡ್ ಖರಾಬ್ ಆಯಿತು, ಹಾಗಾಗಿ ಹೀಗಾಗಿದ್ದೆ ಅನ್ನುತ್ತಾ ಅಲ್ಲಿಂದ ಹೋಗ್ತಾನೆ. ಅವನ ಪ್ರೇಯಸಿ ಜೊತೆ ಹೋಟೆಲ್ ಒಳಗೆ ಹೋದ 6 ಅಡಿ 6 ಇಂಚಿಗಿಂತ ಉದ್ದ ಇರುವ ನಮ್ಮ ವ್ಯಕ್ತಿ ಅಂದರೆ ರೀಚರ್ ಕಾಫಿ ಮತ್ತು ಪೀಚ್ ಪೈ ತಿಂಡಿ ಆರ್ಡರ್ ಕೊಡ್ತಾನೆ. ವೇಟರ್ ಒಬ್ಬಳು ಆಂಟಿ ತಿಂಡಿ ಮತ್ತು ಕಾಫಿ ತಂದು ಟೇಬಲ್ ಮೇಲೆ ಇಡ್ತಾಳೆ. ಎದುರಿದ್ದ ಟಿವಿಯಲ್ಲಿ ನ್ಯೂಸ್ ಬರುತ್ತಿತ್ತು. ಸ್ವಲ್ಪ ಜನ ಆ ಹೋಟೆಲಿನಲ್ಲಿ ಇದ್ದಾರೆ. ರೀಚರ್ ಮೊದಲೇ ಹೊಟ್ಟೆ ಹಸಿವಿನಿಂದ ಕಂಗಾಲಾಗಿದ್ದ. ಒಂದು ಸಿಪ್ ಕಾಫಿ ಕುಡಿಯುತ್ತಾ ಟಿವಿ ನೋಡಲು ಪ್ರಾರಂಭ ಮಾಡ್ತಾನೆ. ಇವನು ಒನ್ ಮ್ಯಾನ್ ಆರ್ಮಿ ಅಂದರೆ ರೀಚರ್. ಆದರೆ ತಿನ್ನಲು ಅದೃಷ್ಟ ಇಲ್ಲದಿದ್ದರೆ ಮನುಷ್ಯ ತಿನ್ನುವುದಾದರೂ ಹೇಗೆ? ಇನ್ನೇನು ಚಮಚದಿಂದ ಒಂದು ಪೀಚ್ ಪೈನ ಚೂರು ತುಂಡು ಮಾಡಿ ಬಾಯಿಗೆ ಇಡ್ತಾನೆ ಅನ್ನುವಾಗ ಆಗಲೇ ಹೊರಗಡೆ ಪೊಲೀಸ್ ಗಾಡಿಗಳು ಸೈರನ್ ಹಾಕುತ್ತಾ ಅವನಿದ್ದಲ್ಲಿಗೆ ಬರುತ್ತವೆ. ರೀಚರ್ಗೆ ತಿನ್ನುವುದು ಅಥವಾ ಬಿಡುವುದು ಅಂತ ಗೊತ್ತಾಗಲ್ಲ. ಒಂದು ನೋಟು ತೆಗೆದು ಅಲ್ಲೇ ಪ್ಲೇಟ್ ಹತ್ತಿರ ಇಡ್ತಾನೆ. ಪೊಲೀಸ್ ಅನ್ನುತ್ತಾ ಡೋರ್ ತಳ್ಳಿಕೊಂಡು ಒಳಗಡೆ ಬಂದ ಪೊಲೀಸರು 4 ಕಡೆಯಿಂದ ಅವನನ್ನು ಸುತ್ತುವರಿಯುತ್ತಾರೆ. ಹೋಟೆಲ್ನಲ್ಲಿ ನೆಮ್ಮದಿಯಾಗಿ ತಿಂಡಿ ತಿಂತ ಇದ್ದವರು ಕಕ್ಕ ಬಿಕ್ಕಿ ಆಗ್ತಾರೆ. ಯಾಕೆ, ಏನು ಮಾಡಿದ ಆ ವ್ಯಕ್ತಿ ಅಂತ ರೀಚರ್ನ ನೋಡಲು ಪ್ರಾರಂಭಿಸ್ತಾರೆ. ರೀಚರ್ನ ಕೈ ಮೇಲೆ ಮಾಡುವಂತೆ ಒಬ್ಬ ಪೊಲೀಸ್ ಹೇಳ್ತಾನೆ ಮತ್ತು ಹೇಳ್ತಾನೆ, ನಿನ್ನ ಅರೆಸ್ಟ್ ಮಾಡಲಾಗ್ತಿದೆ ಹಿಂದಿನ ದಿನದ ಒಂದು ಮರ್ಡರ್ಗಾಗಿ. ರೀಚರ್ನ ಅಲ್ಲಿದ್ದ ಮಕ್ಕಳು ಕೂಡ ನೋಡುತ್ತಿರ್ತಾರೆ. ಅವನಿಗಂತೂ ಶಾಕ್. ನಾನಲ್ಲಿ ಮರ್ಡರ್ ಮಾಡಿದ್ದೆ ಅನ್ನೋ ಗೊಂದಲದಲ್ಲಿ ಬೀಳ್ತಾನೆ ಆತ. ಆತನನ್ನು ಜೈಲಿಗೆ ಎಳೆದುಕೊಂಡು ಹೋಗಲಾಗುತ್ತೆ. ಅಲ್ಲಿದ್ದ ಲೇಡಿ ಪೊಲೀಸ್, ಅವಳ ಹೆಸರು ರೋಸ್ಕೋ, ರೀಚರ್ಗೆ ಹೇಳ್ತಾಳೆ, ನೀನು ಏನಾದರೂ ಹೇಳಿದರೆ ನಾನು ನಿನಗೆ ಏನು ಮಾಡಲ್ಲ. ರೀಚರ್ನ ಕೈಗಳನ್ನು ಕಟ್ಟಲು ಹ್ಯಾಂಡ್ ಕಪ್ ಸಣ್ಣದಾಗುತ್ತಿದ್ದವು. ಅದರಿಂದ ಅವನ ಕೈ ಜಿಪ್ ಟೈನಿಂದ ಕಟ್ಟಿದ್ದರು ಆ ಪೊಲೀಸರು. ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾನೆ, ಈ ವ್ಯಕ್ತಿ ಮಾತಾಡಲ್ಲ, ಇವನ ಹತ್ತಿರ ಒಂದು ಪಾಸ್ಪೋರ್ಟ್ ಸಿಕ್ಕಿದೆ ಅನ್ನುತ್ತಾ ರೋಸ್ಕೋ ಕೈಗೆ ಅದನ್ನು ಕೊಡ್ತಾನೆ. ಜಾಕ್ ರೀಚರ್ ಅನ್ನೋ ಹೆಸರು ಬಿಟ್ಟರೆ ಮತ್ತೇನು ಇಲ್ಲ ಇದರಲ್ಲಿ ಅನ್ನುತ್ತಾನೆ. ಅವನ ಹತ್ತಿರದ್ದ ಸ್ವಲ್ಪ ಹಣ ಮತ್ತು ಮೆಡಲನ್ನು ರೋಸ್ಕೋ ಎದುರು ಇಡ್ತಾನೆ. ನಂತರ ಪೊಲೀಸ್ನವರು ಅವನ ಹತ್ತಿರ ಕೆಲವು ಪ್ರಶ್ನೆ ಕೇಳ್ತಾರೆ. ಯಾರಾದರೂ ಸಿಟಿಯಲ್ಲಿ ಫ್ರೆಂಡ್ಸ್ ಇದ್ದಾರಾ? ಯಾರಾದರೂ ಹುಡುಗಿ ಅಥವಾ ಬೇರೆ ಏನಾದರೂ ವಸ್ತುಗಳು ನಿನ್ನ ಹತ್ತಿರ ಇದೆಯಾ? ಒಬ್ಬ ಪೊಲೀಸ್ ಆಫೀಸರ್ ಕೇಳ್ತಾನೆ, ನಮ್ಮ ಸಿಟಿಯಲ್ಲಿ ಹಾಗಾದರೆ ನೀನೇನು ಮಾಡ್ತಿದ್ದಿ? ನಿನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಡಲಾಗುತ್ತೆ. ರೀಚರ್ ಅವನು ಏನು ಹೇಳೋ ಮೂಡ್ನಲ್ಲಿ ಇರುವುದಿಲ್ಲ. ಆಗಲ್ಲಿಗೆ ಚೀಫ್ ಡಿಟೆಕ್ಟಿವ್ ಆಸ್ಕರ್ ಬರ್ತಾನೆ. ಅವನು ಹೇಳುತ್ತಾನೆ, ನಾನು ಇನ್ನು ಮುಂದೆ ಇವನನ್ನು ನೋಡಿಕೊಳ್ತೇನೆ ಅನ್ನುತ್ತಾ ಅವನು ರೀಚರ್ನ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಅವನು ರೀಚರ್ಗೆ ಹೇಳುತ್ತಾನೆ, ನಾನು ಚೀಫ್ ಡಿಟೆಕ್ಟಿವ್ ಆಸ್ಕರ್ ಪಿನ್ಲಿ, ನಾನು ನಿಮಗೆ ಕೆಲವೊಂದು ಪ್ರಶ್ನೆ ಕೇಳುತ್ತೇನೆ ಅನ್ನುತ್ತಾ ತನ್ನ ಮಾತು ಶುರು ಮಾಡ್ತಾನೆ. ನಮಗೆ ಮೇಲ್ಸೇತುವೆ ಬಳಿ ಇರುವ ಹೆದ್ದಾರಿ ಗುಂಡಿ ಹತ್ತಿರ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕಿದೆ. ಅದನ್ನು ಕಾರ್ಡ್ ಬೋರ್ಡ್ನಿಂದ ಮುಚ್ಚಲಾಗಿದೆ. 29 ಮಿಲಿಮೀಟರ್ 95 ಗ್ರೇನ್ ಹತ್ತಿರದಿಂದ ಶೂಟ್ ಮಾಡಿದ್ದಾರೆ. ಹತ್ತಿರದಿಂದ 3 ಗುಂಡುಗಳು ಹೊಡೆಯಲಾಗಿದೆ, ಆದರೆ ಅವುಗಳ ಶೆಲ್ಸ್ಗಳು ಸಿಕ್ಕಿಲ್ಲ. ಸತ್ತ ವ್ಯಕ್ತಿ ಒಬ್ಬ ಪುರುಷ, 30 ವರ್ಷ ವಯಸ್ಸಿನವನು, ಉದ್ದನೇ ವ್ಯಕ್ತಿ. ಕೊಂದ ನಂತರ ಕೆಟ್ಟದಾಗಿ ಅವನನ್ನು ಹೊಡೆಯಲಾಗಿದೆ. ಗುರುತು ಪರಿಚಯವೇ ಸಿಗದಂತೆ ಇದೆ. ಬೆರಳುಗಳು ಊತುಕೊಂಡು ಫಿಂಗರ್ ಪ್ರಿಂಟ್ ಕೂಡ ತೆಗೆಯಲಾಗ್ತಿಲ್ಲ. ನಿನಗೆ ಗೊತ್ತಾ ಹಾಗಾದರೆ ಯಾರು ಆ ವ್ಯಕ್ತಿ? ಯಾಕೆ ಅವನನ್ನು ಕೊಲ್ಲಲಾಗಿದೆ? ರಿಚರ್ಡ್ ತುಟಿ ಪಿಟಿ ಕೆನ್ನುವುದಿಲ್ಲ. ನಂತರ ಆಸ್ಕರ್ ಹೇಳ್ತಾನೆ, ಪರವಾಗಿಲ್ಲ, ನಿನಗೆ ಸರ್ಕಾರದ ವಕೀಲನನ್ನು ಹೈರ್ ಮಾಡಲಾಗುತ್ತೆ. ಅವನ ಮುಂದೆ ನೀನು ಹೇಳಲೇಬೇಕಾಗುತ್ತೆ. ರಿಚರ್ಡ್ ಹೇಳ್ತಾನೆ, ನನಗೆ ವಕೀಲನ ಅವಶ್ಯಕತೆ ಇಲ್ಲ. ಆಸ್ಕರ್ ಕೇಳ್ತಾನೆ, ನೀನು ಮಾತಾಡ್ತೀಯಾ? ರಿಚರ್ಡ್ ಹೇಳ್ತಾನೆ, ಕೇವಲ ಮನಸ್ಸು ಆದಾಗ ನನಗೆ ಯಾವ ವಕೀಲನೂ ಬೇಡ. ಯಾಕೆಂದರೆ ನಾನು ಯಾರನ್ನು ಕೊಲ್ಲಲು ಇಲ್ಲ. ಹಿಂದಿನ 2-3 ದಿನಗಳಿಂದ ಯಾರನ್ನೂ ಇಲ್ಲ, ಈ ಸಿಟಿಯಲ್ಲಂತೂ ಇಲ್ಲ. ಹೊರಗಡೆ ಕಂಪ್ಯೂಟರ್ನಲ್ಲಿ ರೋಸ್ಕೋ ಪತ್ತೆ ಮಾಡ್ತಾಳೆ. ರೀಚರ್ನ ಉಗುರುಗಳ ನಿಶಾನೆ ಅಂದರೆ ಫಿಂಗರ್ ಪ್ರಿಂಟ್ಸ್ ಯಾವುದೇ ಡೇಟಾಬೇಸ್ನಲ್ಲಿ ಇರಲಿಲ್ಲ. ಮತ್ತು ಆಫೀಸರ್ ಒಬ್ಬನಿಗೆ ಹೇಳ್ತಾಳೆ, ಯಾವುದೇ ಇವನದ್ದು ಫೇಸ್ಬುಕ್, ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ಐಡಿ ಇಲ್ಲ. ಅವನ ಹೆಸರಲ್ಲಿ ಯಾವುದೇ ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಲೋನ್, ಇನ್ಶೂರೆನ್ಸ್ ಹಾಗೆ ಇಂಟರ್ನೆಟ್ನಲ್ಲಿ ಯಾವುದೇ ಸುಳಿವು ಆತನ ಬಗ್ಗೆ ಇಲ್ಲ. ಜಾಕ್ ರೀಚರ್ ಇರುವುದಕ್ಕೆ ಸಾಕ್ಷಿ ಅವನು ಅವರ ಹತ್ತಿರದ ಒಂದು ಕೋಣೆಯಲ್ಲಿ ಇರುವುದು. ಕಾನ್ಫರೆನ್ಸ್ ರೂಮ್ನಲ್ಲಿ ಆಸ್ಕರ್ ರೀಚರ್ ಬಗ್ಗೆ ಸಿಕ್ಕ ಡೀಟೇಲ್ಸ್ ನೋಡುತ್ತಾ ಹೇಳುತ್ತಾನೆ, ನಿನ್ನ ಪರಿವಾರದಲ್ಲಿ ಯಾರು ಬದುಕಿಲ್ಲ, ಸಹೋದರ ಒಬ್ಬನನ್ನು ಬಿಟ್ಟು. ಅವನು ನಿನಗಿಂತ 2 ವರ್ಷ ದೊಡ್ಡವನು. ನೀನೊಬ್ಬ ರಿಟೈರ್ಡ್ ಸೈನಿಕ.
ಸೈನಿಕರ 110 ಯೂನಿಟ್ ಇನ್ವೆಸ್ಟಿಗೇಷನ್ನ ಕಮಾಂಡ್ ಸಂಭಾಳಿಸಿದ್ದೆ. ಡ್ಯೂಟಿಯ ನಡುವೆ ಕೆಲವು ಜನರನ್ನು ನೀನೇ ಕೊಂದೆ. ನಾನು ಯೋಚನೆ ಮಾಡ್ತಿದ್ದೇನೆ, ನಾನು ಯಾರ ಮುಂದೆ ಕುಳಿತಿದ್ದೇನೆ. ಆತ ಯಾರನ್ನು ಕೊಲ್ಲಲು ಹಿಂದೆ ಮುಂದೆ ನೋಡುವುದಿಲ್ಲ. ಕೊಲ್ಲೋ ಬಗ್ಗೆ ಟ್ರೈನಿಂಗ್, ಹಾಗೆ ಅದನ್ನು ಅವಿತಿಡುವ ಟ್ರೈನಿಂಗ್ ಕೂಡ ನಿನಗೆ ಇದೆ. ರಿಚರ್ ಆಸ್ಕರ್ಗೆ ಹೇಳ್ತಾನೆ, ನಾನು ಮಾತ್ರ ಈ ಮರ್ಡರ್ ಮಾಡಿಲ್ಲ, ಆದರೆ ಈಗಾಗಿರೋ ಮರ್ಡರ್ನಲ್ಲಿ 3 ಜನರು ಒಬ್ಬ ವ್ಯಕ್ತಿಯನ್ನು ಕೊಂದಿದ್ದಾರೆ. ಒಬ್ಬ ಕಿಲ್ಲರ್ ಅವನಿಗೆ ಗುಂಡು ಹೊಡೆದ. ಅವನಿಗೆ ಬಂದೂಕಿನ ಬಗ್ಗೆ ಹೆಚ್ಚು ತಿಳುವಳಿಕೆ ಇದೆ. ಬುಲೆಟ್ಸ್ಗಳು ಸಣ್ಣವು, 9mm ಆಗಿದ್ದು 95 ಗ್ರೇನ್ ಅದು ಆಗಿವೆ ಮತ್ತು ಸೈಲೆನ್ಸರ್ ಯೂಸ್ ಮಾಡಿದ್ದಾನೆ. ಅವನಿಗೆ ಗೊತ್ತಿತ್ತು ಗುಂಡುಗಳ ಶೆಲ್ಸ್ ಎತ್ತಿಕೊಳ್ಳಬೇಕಂತ. ಇದನ್ನು ಅವನು ಮೊದಲ ಸಲ ಮಾಡಿದಂತೆ ಕಾಣ್ತಿಲ್ಲ. ಒಬ್ಬ ಪ್ರೊಫೆಷನಲ್ ಆಗಿದ್ದು ತನ್ನ ಕೆಲಸ ಹೇಗೆ ಮಾಡಬೇಕಂತ ಅರಿತಿದ್ದಾನೆ. ಕಿಲ್ಲರ್ನ ಒಬ್ಬ ಸಾತರ ಸೈಕೋ. ಅವನು ಕೊಂದ ಬಳಿಕ ಡೆಡ್ ಬಾಡಿನ ಚೆನ್ನಾಗಿ ಹೊಡಿತಾನೆ. ಅವನ ಪ್ರೊಫೈಲ್ ನಿಮ್ಮ ಪ್ರೊಫೆಷನಲ್ ಶೂಟರ್ಗಿಂತ ಬೇರೆ. ಅವರ ಮತ್ತೊಬ್ಬ ಸಹಚರ ಅವನಿಗೆ ಡೆಡ್ ಬಾಡಿ ಎಲ್ಲಿ ಹಾಕಬೇಕು ಅನ್ನೋ ಅವಸರದಲ್ಲಿ ಅಲ್ಲಿಯ ಕಸವನ್ನು ಆ ಡೆಡ್ ಬಾಡಿ ಮೇಲೆ ಹಾಕಿದ. ಸತ್ತವನು ಉದ್ದನೆಯ ವ್ಯಕ್ತಿ, ಆದ್ದರಿಂದ ಅವನ ಕಾಲುಗಳು ತೋರಿ ಅವನು ಕಣ್ಣಿಗೆ ಬಿದ್ದ. ಆಸ್ಕರ್ ಹೇಳ್ತಾನೆ, ಕತೆ ಒಳ್ಳೆದಿದೆ, ಆದರೆ ನಿನ್ನ ಥರನೇ ಒಬ್ಬ ವ್ಯಕ್ತಿನ ಡೆಡ್ ಬಾಡಿ ಹತ್ತಿರ ನೋಡಲಾಗಿತ್ತು. ರಿಚರ್ ಹೇಳುತ್ತಾನೆ, ನಾನೇ ಆ ವ್ಯಕ್ತಿ. ಯಾರನ್ನು ನೋಡಿದರೋ ಅವನು. ನಾನು ಟ್ಯಾಂಪದ ಬಸ್ನಿಂದ ಇಳಿದು ಮಾರ್ಗ್ರೇವ್ ಸಿಟಿ ಒಳಗೆ ಹೋಗ್ತಿದ್ದೆ. ಆಸ್ಕರ್ ಕೇಳ್ತಾನೆ, ಆದರೆ ಗ್ರೇಹೌಂಡ್ ಮಾರ್ಗ್ರೇವ್ನಲ್ಲಿ ನಿಲ್ಲುವುದಿಲ್ಲ. ಅಸಲಿಗೆ ಗ್ರೇಹೌಂಡ್ ಒಂದು ಇಂಟರ್ ಸಿಟಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸಿ ಅನ್ನಬಹುದು. ರಿಚರ್ ಹೇಳ್ತಾನೆ, ನಾನು ಈ ನಗರದಲ್ಲಿ ಬಸ್ ನಿಲ್ಲಿಸಲು ಡ್ರೈವರ್ ಹತ್ತಿರ ರಿಕ್ವೆಸ್ಟ್ ಮಾಡಿದ್ದೆ. ಸಿಂಗರ್ ಬ್ಲೈಂಡ್ ಬ್ಲೇಕ್ನ ಕಾರಣದಿಂದ. ಅವನೊಬ್ಬ ಬ್ಲೂಸ್ ಸಿಂಗರ್. ವರ್ಷಗಳ ಹಿಂದೆ ಅವನ ಸಾವು ಮಾರ್ಗ್ರೇವ್ನಲ್ಲಿ ಆಯಿತು. ಅವನ ಬಗ್ಗೆ ತಿಳಿದುಕೊಳ್ಳಲು ನಾನು ಇಲ್ಲಿಗೆ ಬಂದೆ. ನನಗೆ ಮ್ಯೂಸಿಕ್ ಇಷ್ಟ. ಆಸ್ಕರ್ ಕೇಳ್ತಾನೆ, ನಿನ್ನ ಹತ್ತಿರ ಮನೆ ಇಲ್ಲ, ಫೋನ್ ಇಲ್ಲ, ಟ್ಯಾಂಪಾದಿಂದ ಬಸ್ ಹಿಡಿತೀಯ, $212 ಹಣ, ಒಂದು ಟೂತ್ ಬ್ರಷ್, ಒಂದು ಫ್ರೆಂಚ್ ವಾರ್ ಮೆಡಲ್ನೊಂದಿಗೆ 500 ಮೈಲ್ಸ್ ಕ್ರಮಿಸಿ ಒಬ್ಬ ಬ್ಲೂಸ್ ಸಿಂಗರ್ ಬಗ್ಗೆ ತಿಳಿದುಕೊಳ್ಳಲು ಬರುತ್ತೀಯಾ? ಹಿಂದಿನ 24 ಗಂಟೆಯಿಂದ ನೀನು ಕೇವಲ ಇಷ್ಟನ್ನೇ ಮಾಡಿದ್ದೀಯಾ? ರಿಚರ್ ಹೇಳ್ತಾನೆ, ಇಲ್ಲ, ನಾನೊಂದು ರೆಸ್ಟೋರೆಂಟಿಗೆ ಹೋಗಿ ಪೀಚ್ ಪೈ ಆರ್ಡರ್ ಮಾಡಿದ್ದೆ, ಆದರೆ ನಿಮ್ಮವರು ಅದನ್ನು ತಿನ್ನಲು ಕೂಡ ನನಗೆ ಬಿಡಲಿಲ್ಲ. ಆಸ್ಕರ್ ಹೇಳ್ತಾನೆ, ಇವತ್ತು ಬೆಳಿಗ್ಗೆ 12 ಗಂಟೆಗೆ ಆ ವ್ಯಕ್ತಿಯ ಸಾವಾಗಿತ್ತು. ಒಂದು ವೇಳೆ ನಾನು ಸಾಬೀತು ಮಾಡಿದರೆ ಆ ಸಮಯದಲ್ಲಿ ನೀನು ಗ್ರೇ ಹೌಂಡ್ ಬಸ್ನಲ್ಲಿ ಇದ್ದೆ ಅಂತ, ಆಗ ನೀನು ನಿರಪರಾಧಿ ಆಗುತ್ತೆ. ಅಷ್ಟರವರೆಗೆ ನೀನು ನಮ್ಮ ಕಸ್ಟಡಿಯಲ್ಲಿ ಇರುತ್ತೆ. ನನಗೆ ಡೆಡ್ ಬಾಡಿಯ ಶೂನಲ್ಲಿ ಒಂದು ಫೋನ್ ನಂಬರ್ ಕೂಡ ಸಿಕ್ಕಿದೆ. ನಾವು ವಿಚಾರಣೆ ಮಾಡ್ತಿದ್ದೇವೆ. ಅದೊಂದು ಕಾಗದದ ಚೂರು. ಅದರಲ್ಲಿ ಪ್ಲರಿಬಸ್ ಹೆಸರಿನ ಜೊತೆಗೆ ಒಂದು ಫೋನ್ ನಂಬರ್ ಕೂಡ ಬರೆಯಲಾಗಿದೆ. ಇದರ ಬಗ್ಗೆ ನಿನಗೆ ಏನಾದರೂ ಗೊತ್ತಾ? ರಿಚರ್ ಅವನ ಮಾತಿಗೆ ಏನೂ ಹೇಳುವುದಿಲ್ಲ. ಇದರ ಬಳಿಕ ಒಳಗಡೆ ಸೆಲ್ಲಿನಲ್ಲಿದ್ದ ರಿಚರ್ಗೆ ರೋಸ್ಕೋ ಒಂದು ಕಪ್ ಕಾಫಿ ಕೊಡ್ತಾಳೆ. ರಿಚರ್ ಇದಕ್ಕಾಗಿ ಅವಳಿಗೆ ಥ್ಯಾಂಕ್ಸ್ ಹೇಳುತ್ತಾನೆ. ನಂತರ ರೋಸ್ಕೋ ಮತ್ತು ಆಸ್ಕರ್ ಪಾಲ್ ಹತ್ತಿರ ಹೋಗ್ತಾರೆ. ಯಾಕೆಂದರೆ ಡೆಡ್ ಬಾಡಿ ಹತ್ತಿರ ಸಿಕ್ಕ ನಂಬರ್ ಇವನದ್ದೇ ಆಗಿತ್ತು. ಆಸ್ಕರ್ ಅವನಿಗೆ ಕೇಳುತ್ತಾನೆ, ಆ ಡೆಡ್ ಬಾಡಿ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ಪಾಲ್ ಮೊದಲೇ ಗಾಬರಿಗೊಂಡಿದ್ದ. ಅವನ ಗಮನ ಹೊರಗೆ ನಿಂತಿದ್ದ ಒಂದು ಕಪ್ಪು ಬಣ್ಣದ ಕಾರ್ ಮೇಲೆ ಬೀಳುತ್ತೆ. ಅದನ್ನು ನೋಡಿ ಪಾಲ್ ಹೆದರಿ ಬಿಡ್ತಾನೆ. ಅವನು ಹೇಳ್ತಾನೆ, ಆ ವ್ಯಕ್ತಿನ ನಾನೇ ಕೊಂದಿದ್ದೇನೆ. ಅವನ ಹೆಸರು ಗೊತ್ತಿಲ್ಲ. ಸೆಲ್ಫ್ ಡಿಫೆನ್ಸ್ಗಾಗಿ ಅವನನ್ನು ಕೊಂದೆ. ಆಸ್ಕರ್ ಹೇಳ್ತಾನೆ, ಮೊದಲು ನೀನು ಅವನ ಮುಖಕ್ಕೆ ಡಬಲ್ ಬ್ಯಾರೆಲ್ ಗನ್ ಇಂದ ಗುಂಡು ಹೊಡೆದೆ, ಅವನ ತಲೆ ಉಡಾಯಿಸಿದೆ, ನಂತರ ಅವನ ಡೆಡ್ ಬಾಡಿನ ಸುಟ್ಟು ಬಿಟ್ಟೆ. ಪಾಲ್ ಹೇಳ್ತಾನೆ, ಹಾ, ಹಾಗೆ ಆಗಿತ್ತು. ಇಲ್ಲಿ ರೋಸ್ಕೋ ಮತ್ತು ಆಸ್ಕರ್ಗೆ ಗೊತ್ತಾಗುತ್ತೆ. ಅವರು ಪತ್ತೆ ಮಾಡ್ತಾರೆ, ಈ ಮನುಷ್ಯ ಸುಳ್ಳು ಹೇಳ್ತಿದ್ದಾನೆ, ಯಾಕೆಂದರೆ ಅವನ ಬಗ್ಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸ್ ಕೂಡ ಇರುವುದಿಲ್ಲ. ಅವರು ಪಾಲ್ನ ರೀಚರ್ ಜೊತೆ ಬಂದ್ ಮಾಡ್ತಾರೆ ಮತ್ತು ಆ ಪೈಲೋನ್ ರೀಚರ್ಗೆ ಹೊರಗೆ ಬರಲು ಆಸ್ಕರ್ ಹೇಳ್ತಾನೆ. ರೀಚರ್ ತನ್ನ ಜಿಪ್ ಟೈ ಮುರಿದು ಹೊರಗೆ ಬರ್ತಾನೆ. ಹೊರಗಡೆ ಬಂದಾಗ ಆಸ್ಕರ್ ರೀಚರ್ಗೆ ಹೇಳ್ತಾನೆ, ಈ ವ್ಯಕ್ತಿ ಪಾಲ್ ಹಬಲ್ ಮಾರ್ಗ್ರೇವ್ ನಗರದಲ್ಲಿ ವಾಸಿಸ್ತಾನೆ, ಒಬ್ಬ ಬ್ಯಾಂಕರ್. ಇವನ ಮೇಲೆ ಮೊದಲು ಯಾವುದೇ ಅಪರಾಧಗಳು ಇರಲಿಲ್ಲ. ಇವನು ಈಗ ಆ ಅಪರಾಧ ತನ್ನ ಮೇಲೆ ಹಾಕಿಕೊಂಡಿದ್ದಾನೆ. ರೀಚರ್ ಹೇಳುತ್ತಾನೆ, ಇದು ಒಳ್ಳೆಯ ವಿಷಯ, ಆಯ್ತು, ನಾನಿನ್ನೂ ಹೋಗ್ತೇನೆ. ಆಸ್ಕರ್ ಹೇಳ್ತಾನೆ, ಇಲ್ಲ, ಈಗಲ್ಲ, ಯಾಕೆಂದರೆ ನನಗೆ ಗೊತ್ತಿದೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಹೀಗಾಗಿ ನೀನು ಈಗ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ನೀನು ಏನಾದರೂ ಹೇಳಬೇಕಾಗುತ್ತೆ ರಿಚರ್. ರಿಚರ್ ಹೇಳ್ತಾನೆ, ನನಗೇನು ಗೊತ್ತಿಲ್ಲ. ಬಳಿಕ ಆಸ್ಕರ್ ರಿಚರ್ನ ಪೊಲೀಸ್ ಸ್ಟೇಷನ್ಗೆ ವಾಪಸ್ಸು ಕರ್ಕೊಂಡು ಬರ್ತಾನೆ ಮತ್ತು ಅವನಿಗೆ ಸಮಜಾಯಿಸ್ತಾನೆ, ನೀನು ಅವನ ಜೊತೆ 1 ಗಂಟೆ ಸೆಲ್ ಒಳಗಿರಬೇಕು. ಬಹುಶಃ ಅವನು ನಿನಗೆ ಸತ್ಯ ವಿಷಯ ಹೇಳಬಹುದು. ರಿಚರ್ ಹೇಳ್ತಾನೆ, ಇದೆಂತ ಹುಚ್ಚುತನ, ಅವನು ಸ್ವತಃ ಒಪ್ಪಿಕೊಂಡಿದ್ದಾನೆ, ನನ್ನ ಹೋಗಲು ಬಿಡು. ಆಸ್ಕರ್ ಹೇಳ್ತಾನೆ, ಅವನು ಒಪ್ಪಿಕೊಂಡಿದ್ದಾನೆ, ನನಗೆ ಗೊತ್ತಿದೆ, ಅವನು ಕೊಲೆಗಾರ ಅಲ್ಲ. ನೀನು ಒಪ್ಪಿಕೊಳ್ತಾ ಇಲ್ಲ, ಆದರೆ ನನಗೆ ನಿನ್ನ ಮೇಲೆ ಡೌಟ್ ಇದೆ. ನೀನು ನಿರಪರಾಧಿ ಅಂತ ಸಾಬೀತು ಮಾಡಲು ನಿನ್ನ ಹತ್ತಿರ ಒಂದು ಅವಕಾಶ ಇದೆ. ಈಗ ರಿಚರ್ ಪಾಲ್ನ ವಾಚ್ ಮತ್ತು ಉಂಗುರ ತೆಗೆಯಲು ಸಲಹೆ ಕೊಡ್ತಾನೆ, ಯಾಕೆಂದರೆ ಒಳಗಡೆ ಹೋಗ್ತಾ ಇದ್ದಂತೆ ಅವನನ್ನು ಲೂಟಿ ಮಾಡಲಾಗುತ್ತೆ ಅಂತ. ಪೊಲೀಸ್ ರೋಸ್ಕೋ ರಿಚರ್ನಂತೆ ಅಟ್ರಾಕ್ಟ್ ಆಗಿದ್ದಳು. ಈಗ ಇಬ್ಬರನ್ನು ಇಲ್ಲಿಂದ ದೊಡ್ಡ ಪೊಲೀಸ್ ಸ್ಟೇಷನ್ಗೆ ಕಳಿಸಲಾಗುತ್ತೆ. ಅದೊಂದು ದೊಡ್ಡ ಕೈದಿಖಾನೆ ಆಗಿದ್ದು ಅಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳಿದ್ದರು. ಸ್ಪೈವಿ ಹೆಸರಿನ ಒಬ್ಬ ಆಫೀಸರ್ ಅವರಿಗೆ ಹಳದಿ ಲೈನ್ ಫಾಲೋ ಮಾಡಲು ಹೇಳುತ್ತಾನೆ. ಒಳಗೆ ಹೋದ ಬಳಿಕ ಅವರಿಬ್ಬರಿಗೆ ಜೈಲಿನ ಬಟ್ಟೆ ಕೊಡಲಾಗುತ್ತೆ. ಎಲ್ಲ ಡ್ರೆಸ್ ತೆಗೆದು ಚೆಕ್ಕಿಂಗ್ ಆಗಿ ಹೇಳಲಾಗುತ್ತೆ. ರಿಚರ್ ಹೇಳ್ತಾನೆ, ನನಗನಿಸುತ್ತೆ ನೀನು ಯಾವುದೇ ತೊಂದರೆ ಅನುಭವಿಸದೆ ತಲಾಶೆ ಪೂರ್ತಿ ಮಾಡಬೇಕು. ಅವನ ಮಾತು ಕೇಳಿ ಸ್ಪೈವಿ ಹೆದರಿ ಬಿಡ್ತಾನೆ. ಬೇರೇನೂ ಹೇಳದೆ ಅವರಿಬ್ಬರನ್ನು ಸೆಲ್ ಒಳಗೆ ಬಂದ್ ಮಾಡ್ತಾನೆ. ಬೆಳಿಗ್ಗೆ ಆಗ್ತಾ ಇದ್ದಂತೆ ಸೆಲ್ನ ಗೇಟ್ ಓಪನ್ ಮಾಡಲಾಗುತ್ತೆ.
ರೀಚರ್ ಹೊರಗೆ ಹೋಗಿ ವಾಪಸ್ ಒಳಗೆ ಬರ್ತಾನೆ. ಹೊರಗಡೆ ಒಬ್ಬರಿಗಿಂತ ಒಬ್ಬರು ಕಿಡಿಗೇಡಿ ಕೈದಿಗಳು ಜೀವಾವಧಿ ಶಿಕ್ಷೆ ಕಳೆಯುತ್ತಿದ್ದರು. ಬಳಿಕ ರೀಚರ್ ತನ್ನ ಜಾಗದಲ್ಲಿ ಮಲಗ್ತಾನೆ. ಪಾಲ್ ಒಂದು ಗೋಡೆಗೆ ಹೊರಗೆ ಬಿಡ್ತಾನೆ. ಆಗೊಬ್ಬ ಜೋರಿನ ಕೈದಿ ಮತ್ತು ಅವನ ಇಬ್ಬರು ಸಹಚರರು ಒಳಗೆ ಬರುತ್ತಾರೆ. ಅವರು ಪಾಲ್ ಹತ್ತಿರ ಅವನ ಚಪ್ಪಲಿ ಮತ್ತು ಗ್ಲಾಸ್ ಕೇಳ್ತಾರೆ, ಅಂದರೆ ಕನ್ನಡಕ. ಪಾಲ್ ಕೊಟ್ಟಾಗ ಅದನ್ನು ಆ ಕೈದಿ ಒಡೆದು ಬಿಡ್ತಾನೆ. ಅವನು ಹೇಳುತ್ತಾನೆ, ನನಗೆ ಮತ್ತೊಂದು ವಸ್ತು ಬೇಕು. ಇಷ್ಟು ಹೇಳುವಾಗ ಆಗಲೇ ನಮ್ಮ ಪೈಲ್ವಾನ್ ರೀಚರ್ ಇಬ್ಬರ ನಡುವೆ ಇಳಿತಾನೆ ಮತ್ತು ಹೇಳುತ್ತಾನೆ, 3 ಎಣಿಸುವ ಮೊದಲು ಇಲ್ಲಿಂದ ಮರೆಯಾಗು, ಇಲ್ಲಾಂದ್ರೆ ನಿನ್ನ ಫ್ರೆಂಡ್ಸ್ ನಿನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಎಣಿಸಲು ಶುರು ಮಾಡ್ತಾನೆ. 2 ಎಣಿಸುತ್ತಾ ಇದ್ದಂತೆ ಎದುರಿಗಿರುವ ಕೈದಿಗೆ ಸಮಯವನ್ನು ಕೊಡದೆ ಒಂದೇ ಸಮಯ ಆ ಕೈದಿಗೆ ಬಾರಿಸ್ತಾನೆ ಮತ್ತು ಅವರಿಂದ ಅವರದ್ದೇ ಕೂಲಿಂಗ್ ಗ್ಲಾಸ್ ಕಸಿದುಕೊಳ್ತಾನೆ. ಪಾಲ್ ರೀಚರ್ಗೆ ತನ್ನ ಜೀವ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತಾನೆ ಮತ್ತು ಹೇಳುತ್ತಾನೆ, ನಾನು ಕ್ರಿಮಿನಲ್ ಅಲ್ಲ, ನಾನೊಬ್ಬ ಕೇವಲ ಕರೆನ್ಸಿ ಮ್ಯಾನೇಜರ್. ನನ್ನನ್ನು ಬಲವಂತವಾಗಿ ಸಿಲುಕಿಸಲಾಗುತ್ತಿದೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ನನ್ನ ಸಿಲುಕಿಸಿದ್ದಾರೆ. ನನಗೆ ಬೆದರಿಕೆ ಹಾಕಲಾಗಿದೆ. ಒಂದು ವೇಳೆ ನಾನು ಒಪ್ಪದೇ ಇದ್ರೆ ನನ್ನ ಗೋಡೆಗೆ ಹೊಡೆದು ನನ್ನ ಫ್ಯಾಮಿಲಿ ಎದುರು ಕೊಲ್ಲಲಾಗುತ್ತೆ. ಆಗಲೇ ರೀಚರ್ ಗಮನಿಸ್ತಾನೆ, ಕೆಲವು ಜನರು ಅವನ ಬಗ್ಗೆ ಮಾತನಾಡುತ್ತಿದ್ದರು. ನಂತರ ಅವನು ಬಾತ್ರೂಮ್ಗೆ ಹೋಗ್ತಾನೆ. ಅವನ ಹಿಂದೆ ಪಾಲ್ ಕೂಡ ಹೋಗ್ತಾನೆ. ರೀಚರ್ನ ನೋಡ್ತಿದ್ದ ಗೂಂಡಗಳು ಕೂಡ ಬಾತ್ರೂಮ್ಗೆ ಬರುತ್ತಾರೆ. ಅವನನ್ನು ಸುತ್ತುವರೆದು ಬಿಡ್ತಾರೆ. ರೀಚರ್ ಹೇಳ್ತಾನೆ, ನಿಮಗೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಅಂತ ಗೊತ್ತಾದ್ರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ತಿದ್ರಿ. 3 ಎಣಿಸುವ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಮತ್ತೆ ಎಣಿಸಲು ಪ್ರಾರಂಭ ಮಾಡ್ತಾನೆ. ಎಲ್ಲ ಗೂಂಡಗಳನ್ನು ಹಣ್ಣುಗಾಯಿ ನೀರುಗಾಯಿಯಂತೆ ಹೊಡೆದು ಹಾಕುತ್ತಾನೆ. ಒಬ್ಬನ ಮುಖಕ್ಕೆ ಪಂಚ್, ಮತ್ತೊಬ್ಬನ ಕೈ ಮುಳಿಯಲ್ಲಿ ಅಟಾಕ್, ಇನ್ನೊಬ್ಬನ ಹೊಟ್ಟೆಗೆ ಪಂಚ್. ಸಿಕ್ಕವರಿಗೆ ಸಿಕ್ಕಲ್ಲಿ ಹೊಡೆಯಲು ಪ್ರಾರಂಭ ಮಾಡ್ತಾನೆ. ಅವರನ್ನು ಹೊಡೆಯಲು ಖುಷಿಯಾದಂತೆ ಚೆನ್ನಾಗಿ ಹೊಡಿತಾನೆ. ಯಾರು ಇವರ ಫೈಟ್ ನೋಡಿ ಅಲಾರಾಮ್ ಹೊಡಿತಾರೆ. ಅಷ್ಟರಲ್ಲಿ ಇಲ್ಲಿಗೆ ಗಾರ್ಡ್ಸ್ ಬರ್ತಾರೆ. ಒಬ್ಬ ಗಾರ್ಡ್ ಹೇಳ್ತಾನೆ, ನೀವಿಬ್ರು ಇಲ್ಲಿ ಏನು ಮಾಡ್ತಿದ್ರಿ? ವಾರ್ಡನ್ ನೋಡುವ ಮೊದಲು ಇಲ್ಲಿಂದ ಹೋಗಿ. ನಂತರ ಅವನು ಅವರನ್ನು ಅವರ ಮೊದಲ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಅವನು ಹೇಳ್ತಾನೆ, ನನ್ನ ಪ್ರಕಾರ ನಿಮ್ಮನ್ನು ಮೇಲಿನ ಕೋಣೆಯಲ್ಲಿ ಇಡಲಾಗಿತ್ತು. ಯಾರಾದರೂ ಕೇಳಿದ್ರೆ ನೀವು ಎಲ್ಲ ಸಮಯ ಇಲ್ಲೇ ಇದ್ರಿ ಅಂತ ಹೇಳಿ. ರೀಚರ್ ಮತ್ತು ಪಾಲ್ ಇದಕ್ಕೆ ಏನು ಹೇಳುವುದಿಲ್ಲ, ಸುಮ್ಮನೆ ತಲೆ ಆಡಿಸ್ತಾರೆ. ಬಳಿಕ ರೀಚರ್ ಹಾಸಿಗೆಗೆ ಹೊರಗ್ತಾ ಗಾಢ ನಿದ್ರೆಗೆ ಜಾರ್ತಾನೆ. ಸ್ಪೈವಿ ಮೊದಲು ಅವರನ್ನು ತಪ್ಪು ಕೋಣೆಗೆ ಜನರಲ್ ವಾರ್ಡ್ನಲ್ಲಿ ಬಿಟ್ಟು ಬಂದಿದ್ದ. ರೀಚರ್ಗೆ ಇಲ್ಲಿ ಅರ್ಥವಾಗುತ್ತೆ ಅವನನ್ನು ಇಲ್ಲಿ ಸಿಲುಕಿಸಲು ಯಾರು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಅತ್ತ ರೋಸ್ಕೋ ಆಸ್ಕರ್ ಹತ್ತಿರ ಬಂದು ಹೇಳ್ತಾಳೆ, ನಾನು ರೀಚರ್ ಬಗ್ಗೆ ಡಿಸಿಯಿಂದ ಎಲ್ಲ ಪತ್ತೆ ಮಾಡಿದ್ದೇನೆ. ಅವನೊಬ್ಬ ಸೈನಿಕ ಆಗಿದ್ದ. ಅವನ ಮಿಲಿಟರಿ ರೆಕಾರ್ಡ್ ಸಿಕ್ಕಿದೆ. ವೆಸ್ಟ್ ಪಾಯಿಂಟ್ ಗ್ರಾಜ್ಯುಯೇಟ್, ಸಿಲ್ವರ್ ಸ್ಟಾರ್, ಡಿಫೆನ್ಸ್ ಸುಪೀರಿಯರ್ ಸರ್ವಿಸ್ ಮೆಡಲ್, ಲೀಜನ್ ಆಫ್ ಮೆರಿಟ್, ಸೋಲ್ಜರ್ಸ್ ಮೆರಿಟ್, ಸಿಲ್ವರ್ ಮೆಡಲ್, ಆರ್ಮಿ ಕಮಾಂಡರ್, ಆರ್ಮಿ ಕಮಾಂಡೇಶನ್ ಮೆಡಲ್, ಬ್ರಾನ್ಸ್ ಸ್ಟಾರ್ ಮೆಡಲ್, ಮತ್ತೊಂದು ಸಿಲ್ವರ್ ಸ್ಟಾರ್ ಮೆಡಲ್, ಪರ್ಪಲ್ ಹಾರ್ಟ್. ಕಾಂದರ್ನಲ್ಲಿ ಆದ ಬಾಂಬ್ ಅಟ್ಯಾಕ್ನಲ್ಲಿ ಗಾಯಗೊಂಡಿದ್ದ ಅವನು. ಮೇಜರ್ ರೀಚರ್ ಹೊತ್ತಿರುವ ಬೆಂಕಿಯಿಂದ 12 ಜನರನ್ನು ಕೂಡ ಉಳಿಸಿದ್ದ. 150ಕ್ಕೂ ಹೆಚ್ಚು ಕೇಸು ಸಾಲ್ವ್ ಮಾಡಿದ್ದಾನೆ. 20ಕ್ಕೂ ಹೆಚ್ಚು ತಪ್ಪಿಸಿಕೊಂಡು ಹೋದ ಕೈದಿಗಳನ್ನು ಹಿಡಿಯುವಂತೆ ಮಾಡಿದ್ದ. ಆಸ್ಕರ್ ಕೇಳ್ತಾನೆ, ಅರ್ಥನೇ ಆಗ್ತಿಲ್ಲ, ಹಾಗಾದರೆ ಇಂಥ ವ್ಯಕ್ತಿ ಮಾರ್ಗ್ರೇವ್ನಲ್ಲಿ ಏನು ಮಾಡ್ತಿದ್ದಾನೆ? ರೋಸ್ಕೋ ಕೇಳ್ತಾಳೆ, ಇಂಥ ವ್ಯಕ್ತಿ ಜೈಲಿನಲ್ಲಿ ಏನು ಮಾಡ್ತಿದ್ದಾನೆ? ನನಗೆ ನಾಚಿಕೆ ಆಗ್ತಿದೆ ಅವರನ್ನು ಆ ಜೈಲಿನಲ್ಲಿ ಇಟ್ಟದಕ್ಕೆ. ಆಸ್ಕರ್ ಹೇಳ್ತಾನೆ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಮರ್ದಿನ ಪಾಲ್ ರೀಚರ್ಗೆ ಹೇಳ್ತಾನೆ, ನನ್ನ ಬೇಲ್ನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಆ ಜನರು ನನ್ನ ಕೂಡ ಕೊಲ್ಲುತ್ತಾರೆ. ರೀಚರ್ ಮತ್ತು ಪಾಲ್ಗೆ ಇಲ್ಲಿ ತಿನ್ನಲು ತಿಂಡಿ ಕೂಡ ಕೊಡಲಾಗಿತ್ತು. ರೀಚರ್ ಹೇಳ್ತಾನೆ, ನನಗಿದು ಅರ್ಥ ಆಗ್ತಿಲ್ಲ. ನೀನು ಅವರಿಗೆ ಕೆಲಸಕ್ಕೆ ಬರೋ ವ್ಯಕ್ತಿ, ಆದರೆ ಆ ಜನರು ನನ್ನ ಯಾಕೆ ಕೊಲ್ಲ ಬಯಸ್ತಾರೆ? ಸ್ಪೈವಿ ನನ್ನ ಆ ಕೋಣೆಯಲ್ಲಿ ಯಾಕೆ ಇಟ್ಟ? ನನ್ನ ಮೇಲೆ ಕೈದಿಗಳಿಂದ ಜೀವ ಹೋಗೋ ದಾಳಿ ಕೂಡ ಆಯಿತು. ನನಗೆ ಅನಿಸುತ್ತೆ ನಾನು ಹೊರಗೆ ಹೋಗ್ತಾ ಇದ್ದಂತೆ ಉಳಿಯಲು ಸಾಧ್ಯ ಇಲ್ಲ. ಈಗ ಇಬ್ಬರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ. ಪಾಲ್ನ ಬಿಡುಗಡೆ ಅವನ ಪತ್ನಿ ಮಾಡಿಸಿದ್ದಳು. ರೀಚರ್ನ ಬಿಡಿಸಲು ರೋಸ್ಕೋ ಬಂದಿದ್ದಳು. ದಾರಿಯಲ್ಲಿ ಅವಳು ಅವನಿಗೆ ಬಸ್ನ CCTV ದೃಶ್ಯ ತೋರಿಸ್ತಾಳೆ. ಅದರಿಂದ ಸಾಬೀತಾಗುತ್ತೆ ಅವನು ಕೊಲೆಯಾಗುವ ಸಂದರ್ಭದಲ್ಲಿ ಬಸ್ನಲ್ಲಿದ್ದ. ರೋಸ್ಕೋ ಹೇಳ್ತಾಳೆ, ಮಾರ್ಗ್ರೇವ್ನಲ್ಲಿ ನಿನ್ನ ಕೈದಿಯಾಗಿ ಸ್ವಾಗತ ಮಾಡಿದ್ದಕ್ಕೆ ಕ್ಷಮೆ ಇರಲಿ, ನನಗೆ ಬೇಸರವಿದೆ. ಬಳಿಕ ರೀಚರ್ ರೋಸ್ಕೋ ಜೊತೆ ಹೊಸ ಡ್ರೆಸ್ ಖರೀದಿ ಮಾಡಲು ಹೋಗ್ತಾನೆ. ರೋಸ್ಕೋ ಕೇಳುತ್ತಾಳೆ, ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದೀರಿ? ರೀಚರ್ ಹೇಳ್ತಾನೆ, ಎಲ್ಲರೂ ಸತ್ತಿದ್ದಾರೆ, ನನ್ನೊಬ್ಬ ಸಹೋದರ ಜೋನಾ ಬಿಟ್ಟು. ಆದರೆ ನನಗೆ ಇದು ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ. ರೋಸ್ಕೋ ಕೇಳ್ತಾಳೆ, ನಿನ್ನ ಖರ್ಚಿಗೆ ಹಣ ಎಲ್ಲಿಂದ ಬರುತ್ತೆ? ರೀಚರ್ ಹೇಳುತ್ತಾನೆ, ಪ್ರತಿ ತಿಂಗಳು ವೆಸ್ಟರ್ನ್ ಯೂನಿಯನ್ನಿಂದ ನನ್ನ ಪೆನ್ಷನ್ ಕರೆಕ್ಟ್ ಟೈಮ್ಗೆ ನನ್ನ ಅಕೌಂಟಿಗೆ ಬರುತ್ತೆ. ನಂತರ ಅವಳು ರೀಚರ್ನ ಸಿಟಿಗೆ ಬಿಡ್ತಾಳೆ. ರೀಚರ್ ಸಿಟಿಯಲ್ಲಿ ತಿರುಗಾಡಿ ಬರಲು ಬಯಸ್ತಾನೆ ಹಾಗೂ ರಾತ್ರಿಗೆ ಡಿನ್ನರ್ಗಾಗಿ ಅವನನ್ನು ಇನ್ವೈಟ್ ಮಾಡ್ತಾಳೆ. ಸಿಟಿಯ ಎಲ್ಲ ಜನರು ಅವನನ್ನು ನೋಡ್ತಾ ಇದ್ದರು, ಯಾಕೆಂದರೆ ಈ ಸಣ್ಣ ಸಿಟಿಯಲ್ಲಿ ಮಾತು ತುಂಬಾ ಸ್ಪೀಡ್ನಲ್ಲಿ ಸ್ಪ್ರೆಡ್ ಆಗ್ತಿತ್ತು. ಬಳಿಕ ರೀಚರ್ ತನ್ನ ಶೇವಿಂಗ್ ಮಾಡಿಸಲು ಹೋಗ್ತಾನೆ. ಆ ಶೇವಿಂಗ್ ಮಾಡುವನ ಹೆಸರು ಮೋಸ್ಲಿ ಆಗಿತ್ತು. ಮಾತಾಡುತ್ತಾ ರೀಚರ್ ಕೇಳ್ತಾನೆ, ಎದುರಲ್ಲಿ ಇರುವ ಸ್ಟ್ಯಾಚು ಅದನ್ನು ಪಾಲಿಶ್ ಮಾಡಲಾಗಿದೆ. ಅಸಲಿಗೆ ಅದನ್ನು ರೀಚರ್ ಬರ್ತಾ ಇದ್ದಂತೆ ನೋಡಿದ್ದ. ಮೋಸ್ಲಿ ಹೇಳ್ತಾನೆ, ಈ ಸಿಟಿ ಎಲ್ಲ ಕೆಲಸ ಕ್ಲೈನರ್ ಫೌಂಡೇಶನ್ ಮಾಡುತ್ತೆ, ಎಲ್ಲವನ್ನು ಅವರೇ ನೋಡಿಕೊಳ್ತಾರೆ. ಈ ನಗರದ ಎಲ್ಲ ಬಿಸ್ನೆಸ್ನವರು ಅವರ ಕೆಳಗಿದ್ದಾರೆ, ಅವರು ಎಲ್ಲ ಥರದ ಬಿಸ್ನೆಸ್ ಕೂಡ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕ್ಲೈನರ್ನ ಮೊಮ್ಮಗ ಬ್ಲ್ಯಾಕ್ ಕಾರ್ನಲ್ಲಿ ಬರ್ತಾನೆ. ಅವನ ಜೊತೆ ಅವನ ಹುಚ್ಚು ಕಜಿನ್ ಡಾಸನ್ ಕೂಡ ಇದ್ದ. ಅವನೊಬ್ಬ ಸೈಕೋ ಅನ್ನಬಹುದು. ಅವರಿಬ್ಬರು ರೀಚರ್ನ ನೋಡುತ್ತಿದ್ದರು. ರೀಚರ್ ನೇರವಾಗಿ ಕ್ಲೈನರ್ನ ಮೊಮ್ಮಗನ ಹತ್ತಿರ ಹೋಗಿ ಕೇಳ್ತಾನೆ, ಏನು ಬೇಕು ನಿನಗೆ? ಅವನು ಹೇಳುತ್ತಾನೆ, ನಿನ್ನೆ ನಾನು ಪೇಪರ್ನಲ್ಲಿ ಓದಿದ್ದೆ,
ಒಬ್ಬ ಮೇಜರ್ ಜಾಕ್ ರೀಚರ್ ಮೇಲೆ ಹೆಚ್ಚಿನ ಅಪರಾಧ ಹೊರಿಸಲಾಗಿದೆ. ಆದರೆ ಈಗ ಎಲ್ಲೋ ಬದಲಾಗಿದೆ. ಈಗ ಇವತ್ತು ಆ ಎಲ್ಲ ಅಪರಾಧ ಅಚಾನಕ್ಕಾಗಿ ತೆಗೆಯಲಾಗಿದೆ. ಹೀಗಾಗಿ ನಾವು ಕ್ಷಮಿಸದೇ ಇರುವಂಥ ಕೆಲಸ ಮಾಡಬೇಡ. ಈ ಬೆದರಿಕೆ ಒಡ್ಡಿ ಅವರು ಅಲ್ಲಿಂದ ಹೋಗಿಬಿಡುತ್ತಾರೆ. ಸಂಜೆ ವೇಳೆ ರೀಚರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಯಾಕೆಂದರೆ ರೋಸ್ಕೋ ಅವನಿಗೆ ಡಿನ್ನರ್ಗಾಗಿ ಇನ್ವೈಟ್ ಮಾಡಿದ್ದಳು. ಅವನಿಗೆ ರೋಸ್ಕೋ ಸಿಗ್ತಾಳೆ ಮತ್ತು ಹೇಳುತ್ತಾಳೆ, ನಾವು ಡಿನ್ನರ್ಗೆ ಹೋಗಲು ಸಾಧ್ಯವಿಲ್ಲ. ಯಾಕೆಂದರೆ ನಮಗೆ ಮೊದಲು ಸಿಕ್ಕ ಡೆಡ್ ಬಾಡಿ ಸ್ವಲ್ಪವೇ ಹತ್ತಿರದಲ್ಲಿ ಮತ್ತೊಂದು ಡೆಡ್ ಬಾಡಿ ಸಿಕ್ಕಿದೆ. ಆ ವ್ಯಕ್ತಿ ಸಾವು ಕೂಡ ಮೊದಲ ಸಾವಿನ ಹಾಗೆ ಆಗಿದೆ. ಶವಾಗಾರಕ್ಕೆ ಈಗ ಹೋಗಬೇಕಾಗುತ್ತೆ. ಆಗಲೇ ಆಸ್ಕರ್ ಅಲ್ಲಿಗೆ ಬಂದು ಕೇಳ್ತಾನೆ, ಪೌಲ್ ಜೈಲಿನಲ್ಲಿ ನಿನ್ನ ಹತ್ತಿರ ಏನಾದರೂ ಹೇಳಿದ್ನಾ? ರೀಚರ್ ಹೇಳುತ್ತಾನೆ, ಅವನು ನನ್ನ ಹತ್ತಿರ ಏನೂ ಹೇಳಿಲ್ಲ. ಆಸ್ಕರಿಗೆ ಹೇಳುತ್ತಾನೆ, ನಿನ್ನೆ ನಮಗೆ ಸಿಕ್ಕ ಬಸ್ ಫೂಟೇಜ್ನಲ್ಲಿ ನಿನ್ನ ಮುಖ ಕ್ಲಿಯರ್ ಆಗಿ ಇರಲಿಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಬರೋ ತನಕ ನೀನು ನಮ್ಮ ಕಣ ಎದುರೇ ಇರುತ್ತೆ. ನೀನು ಇಲ್ಲಿಂದ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನೀನು ಈ ಕೇಸ್ನಲ್ಲಿ ನಮಗೆ ಹೆಲ್ಪ್ ಮಾಡಿದರೆ ಒಳ್ಳೆಯದು. ಬಳಿಕ ಅವರು ಡೆಡ್ ಬಾಡಿ ನೋಡಲು ಹೋದಾಗ ರಿಚರ್ಡ್ ಡೆಡ್ ಬಾಡಿ ನೋಡಿ ತುಂಬಾ ಕೋಪಗೊಳ್ಳುತ್ತಾನೆ. ಆ ಡೆಡ್ ಬಾಡಿ ಕೈಗೆ ಒಂದು ಗಾಯದ ಗುರುತು ಇತ್ತು. ರಿಚರ್ಡ್ ಹೇಳ್ತಾನೆ, ನಾವು ಸಣ್ಣವರಿದ್ದಾಗ ನಾನು ಜೋನ ಸ್ಟವ್ನ ಹತ್ತ ತಳ್ಳಿದ್ದೆ. ಅಮ್ಮ ಆಗ ಸ್ಟವ್ ಬಂದ್ ಮಾಡಿರಲಿಲ್ಲ. ಅವನ ಕೈಗೆ ಆದ ಗಾಯ ಈಗಲೂ ಇದೆ, ಯಾಕೆಂದರೆ ಅದು ಅವನ ಸಹೋದರ ಜೋ ಆಗಿದ್ದ. ಆಸ್ಕರ್ ಕೇಳ್ತಾನೆ, ಒಂದೇ ಸಮಯದಲ್ಲಿ ನೀವಿಬ್ಬರು ಸಹೋದರರು ಈ ಸಿಟಿಯಲ್ಲಿ ಏನು ಮಾಡ್ತಿದ್ದೀರಿ? ರಿಚರ್ಡ್ ಅವನಿಗೆ ಹೇಳ್ತಾನೆ, ನಾನು ನಿನಗೆ ಮೊದಲೇ ಹೇಳಿದ್ದೆ, ನಾನು ಬ್ಲೈಂಡ್ ಬ್ಲ್ಯಾಕ್ಗಾಗಿ ಇಲ್ಲಿಗೆ ಬಂದಿದ್ದೆ. ಯಾಕೆಂದರೆ ನನ್ನ ಸಹೋದರ ಹೇಳಿದ್ದ ಅವನ ಸಾವು ಈ ನಗರದಲ್ಲಿ ಆಗಿತ್ತು. ಆಸ್ಕರ್ ಹೇಳ್ತಾನೆ, ನಾನು ನಿನ್ನ ಯಾವುದಾದ್ರೂ ಮತ್ತೊಂದು ಕೇಸ್ನಲ್ಲಿ ಒಳಗೆ ಹಾಕಿಸ್ತೇನೆ. ರಿಚರ್ಡ್ ಕೋಪದಲ್ಲಿ ಅವನನ್ನು ತಳ್ಳಿಬಿಡುತ್ತಾನೆ. ಅವರ ನಡುವೆ ಆಗಲೇ ರೋಸ್ಕೋ ಬರ್ತಾಳೆ. ಇಬ್ಬರನ್ನು ಸಮಾಧಾನ ಮಾಡ್ತಾಳೆ. ರಿಚರ್ಡ್ನ ಹೋಗಿ ಕಾರ್ನಲ್ಲಿ ಕುಳಿತುಕೊಳ್ಳಲು ಹೇಳ್ತಾಳೆ. ಕಾರ್ನಲ್ಲಿ ರೋಸ್ಕೋ ರಿಚರ್ಡ್ಗೆ ಕೇಳ್ತಾಳೆ, ನೀನು ಏನು ಯೋಚನೆ ಮಾಡ್ತಿದ್ದಿ? ರಿಚರ್ಡ್ ಹೇಳ್ತಾನೆ, ಯಾರೆಲ್ಲ ಯಾವ ಜನರು ನನ್ನ ಸಹೋದರನನ್ನು ಕೊಂದರು ಅವರನ್ನು ಪತ್ತೆ ಮಾಡ್ತೇನೆ, ಅವರಿಗೆ ಸಾವಿನ ಶಿಕ್ಷೆ ಕೊಡ್ತೇನೆ. ಇಲ್ಲಿಗೆ ಈ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ. ಮುಂದಿನ ಎಪಿಸೋಡ್ಗಾಗಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನು ಆದಷ್ಟು ಶೇರ್ ಮಾಡಿ. ಹೆಚ್ಚಿನ ಹೈ ಪಾಯಿಂಟ್ಸ್ ಕೊಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.